ಮಡಿಕೇರಿ ಮತ್ತು ಕುಶಾಲನಗರದ ನಡುವೆ ಇರುವ ಚಿಕ್ಲಿಹೊಳೆ ಜಲಾಶಯವು ನಿಮ್ಮ ಕೊಡಗು ಪ್ರವಾಸದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಸುಂದರ ತಾಣವಾಗಿದೆ. ಇದು ಕುಶಾಲನಗರ ಮತ್ತು ಮಡಿಕೇರಿಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಈ ಜಲಾಶಯಕ್ಕೆ ಅತಿ ಹತ್ತಿರದ ಪಟ್ಟಣವೆಂದರೆ ನಂಜರಾಯಪಟ್ಟಣ. ಈ ಜಲಾಶಯವನ್ನು ಕಾವೇರಿ ನದಿಯ ಉಪನದಿಗಳಲ್ಲಿ ಒಂದಕ್ಕೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಕೊಡಗಿನ ಇತರ ಪ್ರವಾಸಿ ತಾಣಗಳಷ್ಟು ಇದು ಪ್ರಸಿದ್ಧವಾಗಿಲ್ಲದಿದ್ದರೂ ಇಲ್ಲಿಗೆ ಭೇಟಿ ನೀಡುವವರಿಗೆ ಇದು ಮಧುರ ಕ್ಷಣಗಳನ್ನು ಉಡುಗೊರೆಯಾಗಿ ನೀಡುತ್ತದೆ. ಗದ್ದಲದಿಂದ ದೂರವಿದ್ದು ಏಕಾಂತ ಮತ್ತು ಪ್ರಶಾಂತತೆಯನ್ನು ಬಯಸುವವರಿಗೆ ಇದು ಅತ್ಯಂತ ಸೂಕ್ತವಾದ ಜಾಗ. ಇಲ್ಲಿನ ನೈಸರ್ಗಿಕ ಸೌಂದರ್ಯವು ನಿಮ್ಮ ಕ್ಯಾಮೆರಾದಲ್ಲಿ ಸೆರೆಹಿಡಿಯಲು ಯೋಗ್ಯವಾಗಿದೆ. ಈ ವಿಶಾಲವಾದ ಜಲರಾಶಿಯು ಪ್ರಕೃತಿ ಪ್ರೇಮಿಗಳಿಗೆ ಒಂದು ಪರಿಪೂರ್ಣ ತಾಣವಾಗಿದೆ. ಚಿಕ್ಲಿ ಹೊಳೆ ಎಂದು ಉಚ್ಚರಿಸಲಾಗುವ ಈ ಜಲಾಶಯದ ಸುತ್ತಲಿನ ಪ್ರದೇಶವು ಹಚ್ಚ ಹಸಿರಿನಿಂದ ಕೂಡಿದ್ದು ಸಮೃದ್ಧ ಸಸ್ಯವರ್ಗ ಮತ್ತು ಪ್ರಾಣಿ ಸಂಕುಲವನ್ನು ಹೊಂದಿದೆ. ಇಲ್ಲಿನ ಅರಣ್ಯದ ಸೊಬಗು ಕೆಲವು ವಿಶೇಷ ಕ್ಷಣಗಳನ್ನು ಕಳೆಯಲು ಅತ್ಯಂತ ಆಹ್ಲಾದಕರವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇದು ಪಿಕ್ನಿಕ್ ಮಾಡಲು ಅತ್ಯಂತ ಸೂಕ್ತವಾದ ಸ್ಥಳವಾಗಿದ್ದು ಕುಟುಂಬದವರೊಂದಿಗೆ ಸಮಯ ಕಳೆಯಲು ಅದ್ಭುತವಾಗಿದೆ. ಇಲ್ಲಿನ ಸೂರ್ಯಾಸ್ತದ ದೃಶ್ಯವು ಅತ್ಯಂತ ಆಕರ್ಷಕವಾಗಿದ್ದು ನೀವು ಈ ಜಲಾಶಯಕ್ಕೆ ಭೇಟಿ ನೀಡಿದಾಗ ಇದನ್ನು ಖಂಡಿತವಾಗಿಯೂ ಮಿಸ್ ಮಾಡಬಾರದು. ಛಾಯಾಗ್ರಹಣ ಆಸಕ್ತಿಯಿರುವವರಿಗೆ ಇಲ್ಲಿ ಅದ್ಭುತವಾದ ಅವಕಾಶಗಳಿವೆ. ಈ ಜಲಾಶಯದ ಸಮೀಪದಲ್ಲಿ ಯಾವುದೇ ಅಂಗಡಿಗಳಿಲ್ಲದ ಕಾರಣ ನಿಮಗೆ ಬೇಕಾದ ಅಗತ್ಯ ವಸ್ತುಗಳನ್ನು ನಿಮ್ಮ ಜೊತೆಯಲ್ಲೇ ಕೊಂಡೊಯ್ಯುವುದು ಉತ್ತಮ. ಚಿಕ್ಲಿಹೊಳೆ ಜಲಾಶಯಕ್ಕೆ ಭೇಟಿ ನೀಡಲು ಯಾವುದೇ ಪ್ರವೇಶ ಶುಲ್ಕ ಇರುವುದಿಲ್ಲ. ಇಲ್ಲಿನ ಭೇಟಿಯ ಸಮಯವು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಇರುತ್ತದೆ. ಜೂನ್ನಿಂದ ಮಾರ್ಚ್ ತಿಂಗಳ ಅವಧಿಯು ಚಿಕ್ಲಿಹೊಳೆ ಅಣೆಕಟ್ಟಿಗೆ ಭೇಟಿ ನೀಡಲು ಅತ್ಯಂತ ಸೂಕ್ತವಾದ ಸಮಯ. ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಇಲ್ಲಿನ ಹವಾಮಾನವು ಆಹ್ಲಾದಕರವಾಗಿರುತ್ತದೆ. ಮಾತ್ರವಲ್ಲದೆ ಈ ಸಮಯದಲ್ಲಿ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟವು ಹೆಚ್ಚಾಗಿರುವುದರಿಂದ ನೋಡಲು ತುಂಬಾ ಸುಂದರವಾಗಿ ಕಾಣುತ್ತದೆ. ಕೊಡಗು ಜಿಲ್ಲೆಯು ಕರ್ನಾಟಕದ ವಿವಿಧ ನಗರ ಮತ್ತು ಪಟ್ಟಣಗಳೊಂದಿಗೆ ಉತ್ತಮ ಸಂಪರ್ಕವನ್ನು ಹೊಂದಿದೆ. ಚಿಕ್ಲಿಹೊಳೆ ಜಲಾಶಯಕ್ಕೆ ಹತ್ತಿರದ 2 ವಿಮಾನ ನಿಲ್ದಾಣಗಳೆಂದರೆ ಮಂಗಳೂರು ವಿಮಾನ ನಿಲ್ದಾಣ 166 ಕಿಲೋಮೀಟರ್ ಮತ್ತು ಮೈಸೂರು ವಿಮಾನ ನಿಲ್ದಾಣ 116 ಕಿಲೋಮೀಟರ್. ಅಲ್ಲಿಂದ ನೀವು ಬಸ್ ಅಥವಾ ಖಾಸಗಿ ಟ್ಯಾಕ್ಸಿ ಮೂಲಕ ಜಲಾಶಯವನ್ನು ತಲುಪಬಹುದು. ಹತ್ತಿರದ ರೈಲ್ವೆ ನಿಲ್ದಾಣವು ಮೈಸೂರಿನಲ್ಲಿದೆ. ಪ್ರವಾಸಿಗರು ಸರ್ಕಾರಿ ಬಸ್ಸುಗಳ ಮೂಲಕ ಅಥವಾ ಮೈಸೂರಿನಿಂದ ಕೊಡಗಿಗೆ ಖಾಸಗಿ ಕಾರುಗಳನ್ನು ಬಾಡಿಗೆಗೆ ಪಡೆಯುವ ಮೂಲಕ ಯಾವುದೇ ತೊಂದರೆಯಿಲ್ಲದೆ ಪ್ರಯಾಣಿಸಬಹುದು.